ವಿವೇಕಾಂತ ಇದೆಯಲ್ಲ ಪ್ರೆಸ್ ಗ್ರೂಪ್ ಕಲಿಸಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತಿನ ದಿವಸ ಸಂಜೆ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮತ್ತು ಧರ್ಮಸ್ಥಳ ಪರವಾಗಿ ದೇವಸ್ಥಾನದ ಪರವಾಗಿ ಇರುವ ಕೆಲವೊಬ್ಬರು ಗಲಾಟೆ ಮಾಡಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ಎರಡು ಕಡೆಯೂ ಜನ ಸೇರಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಲಾಠಿ ಪ್ರಕಾರ ಚಾರ್ಜ್ ಮಾಡಿ ಅಲ್ಲಿನ ಜನರನ್ನು ಕಳಿಸಿರ್ತಾರೆ. ಈ ವಿಷಯವನ್ನು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಘಟನೆಗಳಾಗಿದೆ ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಎಫ್ಐಆರ್ ಮಾಡಿ ಎಲ್ಲರ ಮೇಲೇನು ಇಂಡಿವಿಜುವಲ್ ಆಗಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತಾರೆ. ಸರ್, ಬೆಳಗ್ಗೆಯಿಂದಲೂ ಕೂಡ ಆ ಥರದ್ದೊಂದು ಸಿಂಪ್ಟಮ್ಸ್ ಇತ್ತು. ಅಂದರೆ ತುಂಬ ಜನ ಸೇರಿದ್ರು ಅಂತ ಮಾಹಿತಿ ಬರ್ತಾ ಇತ್ತು. ಅದು ಇಂಟೆಲಿಜೆನ್ಸ್ ಏನಾದ್ರು ಮಾಹಿತಿ ಇರಲ್ಲ ಸರ್ ನಿಮಗೆ ಈ ಥರ ಆಗ್ಬೋದು ಅಂತ? ಇಲ್ಲ, ಆ ಥರ ಯಾರು ಬರುವಾಗ ನಮಗೇನು ಇಂಟಿಮೇಟ್ ಮಾಡಿ ಬಂದಂಗೆ ನಮಗೇನು ಮಾಹಿತಿ ಇಲ್ಲ. ಈಗ ಯಾರು ಎಲ್ಲ ಕಡೆ ಹೋಗ್ಬೋದು. ಮಾಧ್ಯಮಗಳ ವಿರುದ್ಧ ದಾಳಿ ಆಗಿದೆ, ಯೂಟ್ಯೂಬರ್ಸ್ಗಳು ಅದನ್ನು ವೆರಿಫೈ ಮಾಡ್ತೀವಿ. ಕೆಲವೊಬ್ಬರು ಸುಳ್ಳು ಎಂದು ಹೇಳ್ತಾ ಇದ್ದಾರೆ. ಈಗ ಇಲ್ಲಿನೇ ನೀವು ನೋಡಿದ್ರಿ, ಎಲ್ಲ ಮಾಧ್ಯಮ ಸುಳ್ಳು ಹೇಳ್ತಾ ಇದ್ದಾರೆ, ಅವರು ಸುಳ್ಳು ಹೇಳಿಕೆ ಮಾಡಿದ್ದಾರೆ ಅಂತ ಈಗಲೇ ಅವರು ಗ್ರೂಪ್ನವ್ರು ಹೇಳಿದ್ದಾರೆ. ಅವ್ರು ಯೂಟ್ಯೂಬರ್ ಏನು ಹೇಳಿದ್ದಾರೆ, ಎಲ್ಲರೂ ಕಂಪ್ಲೇಂಟ್ ಅನ್ನು ಕೊಡಬಹುದು ಪೊಲೀಸ್ ಸ್ಟೇಷನ್ಗೆ. ಅವ್ರು ಕೊಟ್ಟ ಮೇಲೆ ಎಲ್ಲರೂ ಕಂಪ್ಲೇಂಟ್ ಅನ್ನು ಪೊಲೀಸ್ ಸ್ಟೇಷನ್ ಕೊಡಬಹುದು. ಅದು ಫ್ರೀ ಪ್ಲಾನ್ ನಲ್ಲಿ ಆಗಿದೆ. ಎಲ್ಲ ಇದರಿಂದ ಏನಾದ್ರು ಏನು SIT ತನಿಖೆ ಅದಕ್ಕೆ ತೊಂದರೆ ಆಗುತ್ತಾ ಅಥವಾ ಮುಂದುವರ್ತಾರೆ? ಇದಕ್ಕೆ ಸಂಬಂಧ ಇಲ್ಲ. ನಿಮ್ಗೆ ಗೊತ್ತಿದೆ SIT ತನಿಖೆ ಅದು ಮುಂದುವರಿತೈತೆ ವಲಯದಲ್ಲಿ ಏನು ನಡೀತಾ ಇದೆ. ಇದಕ್ಕೂ ಯಾವುದು ಇಂಟರ್ಫಿಯರೆನ್ಸ್ ಇಲ್ಲ. ದಟ್ ಇಸ್ ಎ ಡಿಫರೆಂಟ್ ಥಿಂಗ್. ಅವರು ಬೇರೆ ವಿಚಾರಕ್ಕೆ ಅಂದ್ರೆ SIT ತನಿಖೆ ಇಂಡಿಪೆಂಡೆಂಟ್ ಆಗಿ ನಡೆದಿದೆ. ಸರ್, ಮಾಧ್ಯಮಗಳಿಗೆ ಇದಾಗಿರೋದ್ರಿಂದ ನೆಕ್ಸ್ಟ್ ಪ್ರೊಟೆಕ್ಷನ್ಸ್ ಏನೋ ರಿಪೋರ್ಟಿಂಗ್ ಮಾಡಕ್ಕೆ ತೊಂದರೆ ಆಗ್ತಾ ಇದೆ. ಸೊ ತಳ್ಳಾಟ ನಡೆಸಿರುವಂತದ್ದು ಕಂಡು ಬಂದಿದೆ. ಗಮನದಲ್ಲಿ ಇಲ್ಲ, ನಾನು ವೆರಿಫೈ ಮಾಡ್ತೀನಿ. ಸರ್, ಮಾಧ್ಯಮಗಳು ರಿಪೋರ್ಟಿಂಗ್ ಮಾಡಕ್ಕೆ ತೊಂದರೆ ಆಗದಂಗೆ ಮಾಧ್ಯಮದವರೇ ಸುಳ್ಳು ಹೇಳಿದ್ದಾರೆ ಎಂದು ನಿಮ್ಮ ಮುಂದೆನೆ ಅವರು ಹೇಳಿದ್ದಾರೆ. ಅಲ್ಲ, ಎಲ್ಲ ಮಾಧ್ಯಮಗಳೆಲ್ಲ ಸತ್ಯಪರವಾಗಿ ಯಾವ ಮಾಧ್ಯಮದವರು ಸುಳ್ಳು ಹೇಳ್ತಾರೆ, ಯಾವ ಮಾಧ್ಯಮದವರು ನಿಜ ಹೇಳ್ತಾರೆ. ಈಗ ನೀವು ಪ್ರೆಸ್ನವ್ರು ಕೇಳಿದ್ರೆ ನೀವು ನಿಜ ಹೇಳ್ತೀರಿ ಎಂದು ನೀವು ಹೇಳ್ಬೋದು. ಬಟ್ ಅವರಿಗೆ ಆರೋಪ ಮಾಡಿದಾರಲ್ಲ ನಿಮ್ಮ ಮುಂದೆ. ಎಲ್ಲ ಮಾಡಬಹುದು ಸರ್, ಎಲ್ಲ ಮಾಧ್ಯಮಗಳಾಗಿರಲ್ಲ. ನಿಮ್ಮ ಮುಂದೆ ಈಗ ಆರೋಪ ಮಾಡಿದಾರಲ್ಲ ಮಾಧ್ಯಮದವರು ಸುಳ್ಳು ಮಾಡ್ತಾ ಇದ್ದಾರೆ ಎಂದು. ಸೊ ಯಾವ ಮಾಧ್ಯಮದವರು ನಿಜ ಹೇಳಿದ್ದಾರೆ, ಯಾವ ಮಾಧ್ಯಮದವರು ಸುಳ್ಳು ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡ್ತೀವಿ ಇನ್ವೆಸ್ಟಿಗೇಷನ್. ಸರಿ ಸರ್, ಥ್ಯಾಂಕ್ಸ್ ಸರ್.